ಸಾಯಿ ಸಚ್ಚರಿತ್ರೆ 24ನೇ ಅಧ್ಯಾಯ. ಬಾಬಾ ಅವರ ಹಾಸ್ಯ. ಏಮಾಂಡ ಪಂತರ ಪುಟಾಣಿ, ಸುಧಾಮ, ಅಂಡಾ ಚಿಂಚಿನ್ಕಿರಿ, ಮಾಮಾಸಿ ಬಾಯಿ ಇಂತಹದನ್ನು ಮುಂದೆ ಹೇಳುತ್ತೇವೆ ಎಂದು ಹೇಳುವುದು ಒಂದು ತರದ ಅಹಂಕಾರವೇ ಸರಿ. ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸಿದರೆ ನಮ್ಮ ಕಾರ್ಯದಲ್ಲಿ ನಾವು ಜಯಗಳಿಸಲಾಗುವುದಿಲ್ಲ. ಅಹಂಕಾರ ರಹಿತರಾದರೆ ಮಾತ್ರ ನಮಗೆ ಜಯ ಖಂಡಿತ. ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು. ಯಾರಿಗೂ ಇವುಗಳನ್ನು ಸಾಧಿಸಬೇಕೆಂಬ ಆಶೆ ಇರುವುದು ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು. ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ. ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು. ಆದರೆ ತಾವೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುವುದಿಲ್ಲ. ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು. ಅವರ ವಿನೋದಗಳು ಬೋಧಪ್ರದವಾಗಿಯೂ ಮನೋರಂಜಕವಾಗಿಯೂ ಇದ್ದವು. ಆದ್ದರಿಂದ ಭಕ್ತರು ಅನ್ಯಥಾ ಭಾವಿಸುತ್ತಿರಲಿಲ್ಲ. ತಮಗೆ ಸಂಬಂಧಿಸಿದ್ದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಂಡ ಪಂತರು ವಿವರಿಸಿದ್ದಾರೆ. ಪುಟಾಣಿ ಲೀಲೆ. ಪ್ರತಿ ಭಾನುವಾರ ಶಿರ್ಡಿಯಲ್ಲಿ ಸಂತೆ ನಡೆಯುತ್ತಿತ್ತು. ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿದ್ದಿತ್ತು. ಒಂದು ಭಾನುವಾರ ಹೇಮಾಂಡ ಪಂತರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು. ಶ್ಯಾಮ ಅವರು ಬಾಬಾ ಅವರ ಎಡಗಡೆಗೂ ಮಾಮಾರಾವ್ ಬಾಬಾ ಅವರ ಬಲಗಡೆಗೂ ಕುಳಿತಿದ್ದರು. ಬಾಪು ಸಾಹೇಬ್ ಬೂಟಿ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಅವರು ಸಹ ಹಾಜರಿದ್ದರು. ಆಗ ಶ್ಯಾಮ ಹೇಮಾಂಡ ಪಂತರನ್ನು ನೋಡಿ ನಗುತ್ತಾ, ಇದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಳುಗಳು ಹತ್ತಿವೆ ಎಂದು ಕೇಳಿದರು. ಆಗ ಹೇಮಾಂಡ ಪಂತರು ತಮ್ಮ ತೋಳುಗಳನ್ನು ಅಲ್ಲಾಡಿಸಿದರು. ಆಗ ಕೆಲವು ಪುಟಾಣಿ ಕಾಳುಗಳು ಉರುಳಿ ಕೆಳಗೆ ಬಿದ್ದವು. ಎಲ್ಲರೂ ಅವುಗಳನ್ನು ಆರಿಸಲು ಆರಂಭ ಮಾಡಿದರು. ಪುಟಾಣಿ ಕಾಳುಗಳು ತೋಳುಗಳನ್ನು ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು. ಹೇಮಾಂಡ ಪಂತರು ಸಹ ಆಲೋಚಿಸಿ ವಿಫಲರಾದರು. ನಂತರ ಈ ರೀತಿ ಸಂಭಾಷಣೆ ನಡೆಯಿತು. ಬಾಬಾ ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಂಡ ಪಂತ. ಈ ದಿವಸ ಸಂತೆ, ಆದ್ದರಿಂದ ಕಾಳು ಕೊಂಡು ತಿನ್ನುತ್ತಾ ಬಂದಿದ್ದಾನೆ. ಅದು ನನಗೆ ಗೊತ್ತು. ಈ ಕಾಳುಗಳೇ ಸಾಕ್ಷಿ. ಇದರಲ್ಲಿ ಆಶ್ಚರ್ಯವೇನು? ಹೇಮಾಂಡ ಪಂತ: ಬಾಬಾ, ನಾನು ಒಬ್ಬಂಟಿಯಾಗಿ ತಿನ್ನುವುದನ್ನು ಅರಿಯೆನು. ನನ್ನ ಮೇಲೆ ಅಪವಾದಬೇಕೇ? ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ, ಸಂತೆಗೆ ಹೋಗಿಯೂ ಇಲ್ಲ. ಆದ್ದರಿಂದ ನಾನು ಪುಟಾಣಿ ಕಾಳುಗಳು ಕೊಳ್ಳಲು ಹೇಗೆ ಸಾಧ್ಯ? ಪುಟಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ? ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ. ಬಾಬಾ: ಹೌದು, ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೆ ಎಂಬುದು ನಿಜ. ಯಾರು ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ? ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ? ನನಗೇನಾದರೂ ಕೊಡುವೆಯೋ? ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ. ನಮ್ಮ ಇಂದ್ರಿಯಗಳನ್ನು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು. ಇಂದ್ರಿಯಗಳನ್ನು ಅಭಿಲಾಷೆ ಇರದೆ ಇರಲಾರವು. ಆದರೆ ವಿಷಯಗಳನ್ನು ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ. ಈ ರೀತಿ ಆಶೆ, ಕೃಪಣತೆ, ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯ ಸಿಗುತ್ತಾನೆ. ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗ್ಯಾರ್ಹವೇ ಎಂಬ ಪ್ರಶ್ನೆ ಉದ್ಭವಿಸಬಹುದು. ವಿಷಯವು ಭೋಗ್ಯಾರ್ಹವಲ್ಲದಿದ್ದರೆ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು. ಆಗ ನಮ್ಮ ಕೆಟ್ಟ ಭಾವನೆಗಳನ್ನು ದೂರವಾಗಿ ಶಾಂತಿ ದೊರೆಯುತ್ತದೆ. ಆಗ ಗುರುವಿನಲ್ಲಿ ಪ್ರೀತಿ ಜನಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ. ಜ್ಞಾನ ಉದಯವಾದರೆ ಈ ದೇಹ ಸ್ಕೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಕೃತಿಯಲ್ಲಿ ಲೀನವಾಗುತ್ತದೆ. ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ. ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡು ಬರುವುದಿಲ್ಲ. ಆದ್ದರಿಂದ ಈ ಭೇದ ಭಾವ ಬದಿಗಿಟ್ಟು ದೇವರು ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ವಸ್ತುವನ್ನು ಗುರುವಿನ ಸ್ಮರಣೆ ಇಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು. ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು. ಬಾಬಾ ಅವರ ಸುಗುಣ ರೂಪವು ನಮ್ಮದೇ ಆಗುವುವು. ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದ್ದಾಗ ಹಸಿವು, ತುಷ್ಟೆ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ.
ಸುಧಾಮ ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗ ಹೇಮಾಂಡ ಪಂತರಿಗೆ ಇದೇ ನೀತಿಯನ್ನು ನಿರೂಪಿಸಿದ ಸುಧಾಮನ ಕತೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸುತ್ತಾರೆ. ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಾಂದೀಪನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮ ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು. ಆಗ ಋಷಿ ಪತ್ನಿಯು ಮೂವರಿಗೂ ಸಾಕಾಗುವಷ್ಟು ಕಡಲೆ ಕೊಟ್ಟು ಸುಧಾಮನನ್ನು ನಂತರ ಕಳೆಯಿದಳು. ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿ, ದಾದಾ, ಬಹಳ ಬಾಯಾರಿಕೆಯಾಗಿದೆ, ನನಗೆ ನೀರು ಬೇಕು ಎಂದನು. ಅದಕ್ಕೆ ಸುಧಾಮನು, ಹೊಟ್ಟೆ ಬರಿದಾಗಿರುವಾಗ ನೀರು ಕುಡಿಯಬಾರದು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ ಎಂದು ಹೇಳಿದನು. ನಾನು ಕಡಲೆ ತಂದಿದ್ದೇನೆ, ತೆಗೆದುಕೋ ಎಂದು ಅಂತ ಹೇಳಲೇ ಇಲ್ಲ. ಕೃಷ್ಣನ ಆಯಾಸವಾಗುವುದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದ್ದನು. ಇದನ್ನು ನೋಡಿದ ಸುಧಾಮನನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು. ಆಗ ಕೃಷ್ಣನು ಎಚ್ಚರಾಗಿ, ದಾದಾ, ಏನು ತಿನ್ನುತ್ತಿರುವೆ, ಸಪ್ಪಳೆ ಬೇಕೇ ಎಂದು ಕೇಳಿದನು. ಅದಕ್ಕೆ ಸುಧಾಮನು, ತಿನ್ನುವುದಕ್ಕೇನಿದೆ, ಚಳಿಯಿಂದ ನಡುಗುತ್ತಿದ್ದೇನೆ, ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು. ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು, ನಾನೊಂದು ಕನಸನ್ನು ಕಂಡೆ. ಅದರಲ್ಲಿ ಒಬ್ಬನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು. ಅವನು ವಿಚಾರಿಸಿದಾಗ, ಏನು, ಮಣ್ಣು ತಿನ್ನಲಿ ಅದಕ್ಕೆ ಇನ್ನೊಬ್ಬನು, ಅದು ಹಾಗೆಯೇ ಆಗಲಿ ಅಂದನು. ಅದು ಕನಸು ಮಾತ್ರ, ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲ ಎಂಬುದು ನನಗೆ ಗೊತ್ತಿವೆ, ಕನಸಿನ ಪ್ರೇರಣೆಯಿಂದ ಕೇಳಿದನೆಷ್ಟೇ ಎಂದನು. ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆಯ ಲೀಲೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ. ಆದ್ದರಿಂದ ಅವನು ಮಾಡಿದ್ದುದನ್ನು ಅನುಭವಿಸಲೇಬೇಕಾಯಿತು. ಆದ್ದರಿಂದ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡುಬಡುತನವನ್ನು ಅನುಭವಿಸಬೇಕಾಯಿತು. ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಇಡೀ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು. ಅಣ್ಣ ಚಿಂಚಿನಕರಿ ಮತ್ತು ಮಾಮಾಸಿ ಬಾಯಿ ಬಾಬಾ ಅವರ ಶಾಂತಿ ದೂತರು ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಈ ಶ್ರೀ ಹೇಮಾಂಡ ಪಂತರು ವಿವರಿಸಿರುತ್ತಾರೆ. ಅಣ್ಣ ಚಿಂಚಿನಿಕರ ದಾಮೋದರ ಬಾಬರೆ ಎಂಬ ಭಕ್ತನಿದ್ದನು. ಆತ ಬಹಳ ನಿಷ್ಠೂರವಾದಿಯಾಗಿದ್ದನು. ಯಾರಿಗೂ ಎದುರುತ್ತಿರಲಿಲ್ಲ. ಎಲ್ಲ ವ್ಯವಹಾರಗಳನ್ನು ಚೊಕ್ಕಟ್ಟಾಗಿ ಇಟ್ಟಿದ್ದನು. ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸಿನವನಾಗಿದ್ದನು. ಆದ್ದರಿಂದ ಬಾಬಾ ಅವನನ್ನು ಪ್ರೀತಿಸಿದ್ದುದನ್ನು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು. ಅಂತೆಯೇ ಚಿಂಚಿನಕರಿ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದರು. ಬಲಗೈಯನ್ನು ಮೇಣುಬಾಯಿ ಕೌಲಾಜಿ ಎಂಬ ಮುದುಕಿಯು ಅವರನ್ನು ಕೆಲವರು ಬಾಬಾ ತಾಯಿ ಎಂದು ಕೆಲವರು ಮಾಮಾಸಿ ಬಾಯಿ ಎಂದು ಕರೆಯುತ್ತಿದ್ದರು ತಿಕ್ಕುತ್ತಿದ್ದಳು. ಅವಳ ಆತ್ಮ ಪರಿಶುದ್ಧವಾಗಿತ್ತು. ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕ ಹತ್ತಿದ್ದಳು. ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು. ಎಡಭಾಗದಲ್ಲಿ ಚಿಂಚಿನಿಕರಿ ಅಲುಗಾಡದೆ ನಿಂತಿದ್ದನು. ತಿಕ್ಕುವ ರಭಸದಲ್ಲಿ ಮಾಮಾಸಿ ಬಾಯಿಯ ಮುಖ್ಯ ಅತ್ತಿತ್ತ ಹೊರಳಾಡುತ್ತಿತ್ತು. ಹೀಗೆ ಸೇವೆ ಮಾಡುತ್ತಿದ್ದಾಗ ಮಾಮಾಸಿಬಾಯಿ ಮುಖವು ಅಣ್ಣ ಅವರ ಮುಖಕ್ಕೆ ತೆಗೆಲುತ್ತಿತ್ತು. ಆಗ ಅವಳು, ಈ ಅಣ್ಣ ಬಹಳ ತುಂಟ, ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ, ಮುದುಕನಾಗಿದ್ದಾನೆ, ಇವನಿಗೂ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಟೀಕಿಸಿದನು. ಇದನ್ನು ಕೇಳಿ ಅಣ್ಣ ಕೋಪಗೊಂಡು, ನೀನು ನನಗೆ ತುಂಟನೆಂದಿಯಾ? ನಾನೇನು ಅಷ್ಟು ಮೂರ್ಖನೋ? ನಾನು ಕಾಲು ಕೆದರಿ ಜಗಳವಾಡುತ್ತಿರುವಿ ಎಂದನು. ಅಲ್ಲಿ ನೆರೆದವರೆಲ್ಲ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು. ಆಗ ಬಾಬಾ ಮಾತ್ರ ಇಬ್ಬರನ್ನು ಸಮಾಧಾನ ಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನು ಸಮಾಧಾನ ಪಡಿಸಲೆತ್ನಿಸಿದರು. ಆಗ ಅವರು ಪ್ರೀತಿಯಿಂದ, ಓ ಅಣ್ಣ, ಅನಾವಶ್ಯಕವಾಗಿ ಯಾಕೆ ಈ ಜಗಳ? ತಾಯಿಯ ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು? ನನಗರ್ಥವಾಗುವುದಿಲ್ಲ, ಅದರಲ್ಲಿ ಪಾಪವೇನಿದೆ ಎಂದರು. ಇದನ್ನು ಕೇಳಿ ಇಬ್ಬರು ಸಮಾಧಾನ ಹೊಂದರು. ಭಕ್ತರ ಅಧೀನ. ಬಾಬಾ ಭಕ್ತರ ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡಿದ್ದರು. ಯಾರು ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗಿರುತ್ತಿರಲಿಲ್ಲ. ಒಂದು ಉದಾಹರಣೆಯನ್ನು ಕೊಡೋದಾದರೆ, ಇನ್ನೊಂದು ಸಂದರ್ಭದಲ್ಲಿ ಮಾಮಾಸಿಬಾಯಿ ಬಾಬಾ ಅವರ ಹೊಟ್ಟೆಯನ್ನು ತಿಕ್ಕ ಹತ್ತುತ್ತಿದ್ದರು. ಅವಳ ಉಜ್ಜುವ ರಭಸಕ್ಕೆ ನೋಡಿ ಎಲ್ಲರೂ ಗಾಬರಿಗೊಂಡರು. ಆಗ ಅವರು, ಓ ತಾಯಿ, ಸ್ವಲ್ಪ ಜಾಗರೂಕವಾಗಿ ಹೊಟ್ಟೆ ತಿಕ್ಕಿರಿ, ಇಲ್ಲದಿದ್ದರೆ ನೀವು ಬಾಬಾ ಅವರ ಕರುಳುಗಳನ್ನು ಕೀಳುವಿರಿ ಎಂದರು. ಇದನ್ನು ಕೇಳಿದ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಕ ನೆಲಕ್ಕೆ ಹೊಡೆದರು. ಕೋಪದಿಂದ ಅವಳು ಕಣ್ಣುಗಳು ಕೆಂಪಾದವು. ಅವರು ಸಟಕ ತೆಗೆದುಕೊಂಡು ಅವರು ತುದಿಯನ್ನು ತಮ್ಮ ಹೊಟ್ಟೆಗೆ
ಮತ್ತೊಂದು ತುದಿಯನ್ನು ಕಂಬ ಕೊರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು. 2 ಅಡಿ ಉದ್ದವಾಗಿ ಇದಿರುವ ಆ ಸಟಕಕ್ಕೆ ಬಾಬಾ ಅವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತು. ಇದನ್ನು ಕಂಡ ಜನರು ಗಾಬರಿ ಇಮ್ಮಡಿಯಾಯಿತು. ಯಾರಿಗೂ ಬಾಬಾ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ. ಬಾಬಾ ಅವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡೇ ಇತರರು ಮಾಮಾಸಿ ಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು. ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ. ಹೀಗೆ ಅವರು ಸದುದ್ದೇಶ ವಿಪತ್ತಿಗೆ ದಾರಿಯಾಯಿತು. ಅದೃಷ್ಟವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು. ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯೆ ಪ್ರವೇಶಿಸುವುದು ತಪ್ಪೆಂದು ಅರಿತರು. ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ. ಶ್ರೀ ಸಾಯಿ ಪ್ರಣಾಮ. ಸಾಯಿ ಸಚ್ಚರಿತೆ 24ನೇ ಅಧ್ಯಾಯ ಮುಕ್ತಾಯವಾಯಿತು.